ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತೀನಿ ಅಂತ ಸ್ವತಃ ವಿಡಿಯೋ ಬಿಡುಗಡೆ ಮಾಡುವ ಮೂಲಕ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅದರ ಜೊತೆಗೆ ಟಿಕೆಟ್ ಕೂಡ ಬುಕ್ ಮಾಡಿದ್ರು. ಆದರೂ ಕೂಡ ಎಲ್ಲೋ ಒಂದು ಕಡೆ ಸಂಶಯ, ಬರ್ತಾರಾ ಇಲ್ವಾ. ಎಸ್, ಜರ್ಮನಿಯ ಮ್ಯೂನಿಕ್ನಲ್ಲಿ ಫ್ಲೈಟ್ ಹತ್ತಾರಾ ಇಲ್ವಾ, ಇವತ್ತು ಮಧ್ಯರಾತ್ರಿ ಆಗಮಿಸ್ತೇನೆ ಅಂತ ಹೇಳಿದ್ದಾರೆ. ಬೆಳಗಿನ ಜಾವ ಬೆಳಗ್ಗೆ SITಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ ಶುಕ್ರವಾರ. ಈಗ ಮ್ಯೂನಿಕ್ನಿಂದ ಮಧ್ಯಾಹ್ನ 3 ಗಂಟೆಗೆ ವಿಮಾನ ಹತ್ತಬೇಕಿದೆ. ಇವತ್ತು ಮಧ್ಯರಾತ್ರಿ 12 ಗಂಟೆ 5 ನಿಮಿಷಕ್ಕೆ ಬೆಂಗಳೂರಿಗೆ ಆಗಮಿಸಬೇಕಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ಲ್ಯಾಂಡ್ ಆಗಬೇಕಾಗಿದೆ. ಈಗ ಒಂದೇ ಪ್ರಶ್ನೆ ಕಾಡ್ತಾ ಇದೆ, ಅಗೇನ್ ಪ್ರಜ್ವಲ್ ಏನಾದರೂ ಕೈ ಕೊಡ್ತಾರಾ, ಪ್ರಜ್ವಲ್ ಮ್ಯೂನಿಕ್ನಿಂದ ಆಗಮಿಸ್ತಾರಾ ಇಲ್ವಾ. ಇದೆಲ್ಲವೂ ಕೂಡ ಕೊನೆಯ ಕ್ಷಣದವರೆಗೂ ಕೂಡ ಒಂದು ಸಂಶಯ ಅನ್ನೋದು ಮುಂದುವರಿತಾ ಇರುತ್ತೆ ಈ ವಿಚಾರದಲ್ಲಿ. ಅದಕ್ಕೆ ಕಾರಣ, ಮೊದಲು ನೋಟಿಸ್ಗೆ ಹಾಜರಾಗಿಲ್ಲ, 7 ದಿನಗಳ ಕಾಲಾವಕಾಶವನ್ನು ಕೇಳಿದ್ರು. ಆನಂತರ ನೋಟಿಸ್ಗೆ ರೆಸ್ಪಾಂಡ್ ಮಾಡಿ ಬಂದು ಹಾಜರಾಗಲಿಲ್ಲ. SIT ಮತ್ತು ಕೇಂದ್ರ ಸರ್ಕಾರದ ಒಂದು ಪ್ರಯತ್ನ, ಕೇಂದ್ರ ಸರ್ಕಾರದಿಂದ ಎಷ್ಟು ಪ್ರಯತ್ನ ಆಗಿದೆಯೋ ಅದು ಬೇರೆ ವಿಚಾರ. ಆದರೆ SIT ಭಾಳ ದೊಡ್ಡ ಪ್ರಯತ್ನವನ್ನು ಮಾಡಿದೆ ಪ್ರಜ್ವಲ್ ಅವರನ್ನು ವಾಪಸ್ ಕರೆತರುವ ನಿಟ್ಟಿನಲ್ಲಿ. ಈ ವಿಚಾರದಲ್ಲಿ ಕುಟುಂಬದ ಭಾವನಾತ್ಮಕ ಒತ್ತಡ, ದೇವೇಗೌಡರು, ಕುಮಾರಸ್ವಾಮಿಯವರು ಕೌಟುಂಬಿಕ ಒತ್ತಡ ಅಂದರೆ ಒಂದು ಭಾವನಾತ್ಮಕ ಒತ್ತಡವನ್ನು, ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿರುವಂಥ ಒಂದು ಪ್ರೆಷರ್ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಆನಂತರ ಪ್ರಜ್ವಲ್ ನಾನು ಬರ್ತೀನಿ 31ಕ್ಕೆ ಹಾಜರಾಗ್ತೀನಿ ಅಂತ ಹೇಳಿ ಅವರೇ ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ರು. ಅದು ಬುಡಾಪೆಸ್ಟ್, ಜರ್ಮನಿಯ ಬುಡಾಪೆಸ್ಟ್ ದೇಶದಿಂದ ಬಂದಿರುವಂಥ, ಹಂಗ್ರಿ ದೇಶದ ಬುಡಾಪೆಸ್ಟ್ ಸಿಟಿಯಿಂದ ಅದು ಪೋಸ್ಟ್ ಆಗಿದೆ, ಅದನ್ನು ಕಳಿಸಲಾಗಿದೆ ವಿಡಿಯೋ ಅಂತ ಹೇಳಿ. ಇದೀಗ 3 ಗಂಟೆಗೆ ಫ್ಲೈಟ್ ಇದೆ ಜರ್ಮನಿಯಿಂದ, ಮ್ಯೂನಿಕ್ನಿಂದ. ಅಲ್ಲಿಂದ ಹೊರಡ್ತಾರಾ ಇಲ್ವಾ, ಬರ್ತಾರಾ ಇಲ್ವಾ, ಈ ಗೊಂದಲ ಕೊನೆ ಕ್ಷಣದವರೆಗೂ ಕೂಡ ಮುಂದುವರಿಯುತ್ತೆ. ಈ ಗೊಂದಲಕ್ಕೆ ತೆರೆ ಬೀಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 12 ಗಂಟೆ 5 ನಿಮಿಷಕ್ಕೆ ಮಾತ್ರ ಅದು ಪಕ್ಕಾ ಆಗತ್ತೆ, ಬಂದ್ರೋ ಇಲ್ವೋ ಅಂತ ಹೇಳಿ. ಅಲ್ಲಿವರೆಗೂ ಕೂಡ ಈ ಗೊಂದಲದ ಸನ್ನಿವೇಶ ಮುಂದುವರಿಯುತ್ತೆ.